ಪೂಜೆ ಮಾಡ್ಬೇಕೇನೆ ಇಲ್ಲ ಸಣ್ಣಗೆ ಹಂಗೆ ಬರಂಗೆ ತೆಗಿತೀನಿ. ಸೈಡಿಗೆ ಬರ್ರಿ ಇಬ್ರು. ಅಯ್ಯೋ ಉಡ್ಸರ್ಗೂ ಇಲ್ಲ ಪರ್ಸರ್ಗೂ ಇಲ್ಲ. ತಮ್ಮಣ್ಣಜ್ಜಿ ಅಂತ ಪೂಜೆ ಮಾಡೋಣ ನಡಿ. ಬಂತು 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 ಅಜ್ಜಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅಮ್ಮು ವ್ಲಾಗ್. ಸಾಕ್ ಬಿಡೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಷ್ಟು ಗ್ರ್ಯಾಂಡಾಗಿರುತ್ತೆ, ಹೆಣ್ಮಕ್ಳಿಗೆಲ್ಲ ಎಷ್ಟು ಹ್ಯಾಪಿ ಖುಷಿಯಾಗುತ್ತೆ ಅಂತ. ಸೊ ನಮ್ಮಮ್ಮ ತುಂಬ ವರ್ಷ ಆದಮೇಲೆ ಮತ್ತೆ ಮಾಡ್ತಿರೋದು. ಸೊ ಅದಕ್ಕೋಸ್ಕರ ನಮ್ಮಮ್ಮ ಸ್ವಲ್ಪ ಟೆನ್ಸ್ ಆಗಿದೆ ಮತ್ತು ಗಾಬರಿ ಥರ ಮಾಡ್ಕೊಂಡು ಮಾಡ್ತೈತೆ. ಸೊ ನೀವೇ ನೋಡ್ತಾ ಗೊತ್ತಾಗುತ್ತೆ. ನಾನು ಎಲ್ಲೇ ಮಲ್ಕೊಂಡೆ ಹೇಳ್ತಾ ಇರ್ತೀನಿ ನಮ್ಮಮ್ಮಗೆ. ಸೊ ಏನು ಅಂದ್ಕೋಬೇಡಿ. ಇವಾಗ ನಮ್ಮಮ್ಮ ಸುತ್ತನೂ ಅದು ಇಟ್ಟಿದ್ದೀವಲ್ಲ ಅದ್ರ ಸುತ್ತನೂ ಸುತ್ಕೊಂಡು ಆಮೇಲೆ ಹಿಂಗೆ ಸೆರಗು ಸಿಕ್ಸೋ ಥರ ಅಂದ್ಕೊಂಡು ಮಾಡೋಕೆ ಹೋಗ್ತೈತೆ. ಅದಕ್ಕೆ ನಾನು ಒಂದು ಸ್ವಲ್ಪ ಅಮ್ಮ ಸುತ್ತಕ್ಕೂ ನೆರಿಗೆ ಬಿಡೋದು ಕಣಮ್ಮ, ಸೀರೆ ಸುತ್ತೋದಲ್ಲವು. ಸೆರಗು ಇಲ್ಲ ಪರ್ಸರ್ಗೂ ಇಲ್ಲ. ನಾವೆಲ್ಲ ಹೇಗೆ ಸ್ಯಾರಿ ವೇರ್ ಮಾಡ್ತೀವೋ ಅದೇ ಥರ ನಮ್ಮಮ್ಮ ಹುಡ್ಸೆರ್ಗನ್ನು ಫಸ್ಟು ಸುತ್ಕೋತೀವಲ್ಲ ಅದೇ ಥರ ಉಡ್ಸೋಕೆ ಹೋಗ್ತಿದ್ದಾರೆ. ನಾನು ಅದಕ್ಕೆ ಬೇಡ ಕಣಮ್ಮ ನೆರಿಗೆ ಮಾಡಿಬಿಟ್ಟೆ ಹಾಕು ಅಂತ ಹೇಳ್ತಿದ್ದೀನಿ. ಇವಾಗ ಅದಕ್ಕೆ ಸ್ಯಾರಿಗೆಲ್ಲ ಪಿನ್ ಮಾಡಿ ನೈಟೇ ಸ್ಯಾರಿ ಪಿನ್ ಮಾಡಿ ಎತ್ತಿಟ್ಕೊಂಡಿದ್ರಲ್ಲ, ಸೊ ಈಗ ಬೆಳಗ್ಗೆ ಈಸಿ ಆಯಿತು. ಏನಿಲ್ಲ, ಸ್ಯಾರಿ ಇವಾಗ ನೆರಿಗೆ ಮಾಡಿದ್ರಲ್ಲ ಅದನ್ನು ಒಂದು ದಾರ ತಗೊಂಡು ನೀಟಾಗಿ ಕಟ್ಟಿ ಕೊಟ್ಪಾನಕ್ಕೆ ನೀಟಾಗಿ ಸೇದ್ಬಿಟ್ಟು ಕಟ್ಟಿದ್ದಾರೆ. ಅಲ್ಲೇ ನೋಡ್ತಿರ್ಬೋದು, ಒಂದು ಅಳತೆ ಮೇಲೆ ಕೋಲ್ ತಗೊಬಂದ್ಬಿಟ್ಟು ಹಗ್ಗ ಹಾಕಿ ಟೈಟಾಗಿ ಬಿತ್ತಿದ್ದಾರೆ. ಈ ಥರ ನೆರಳು ಕೂರಬೇಕಲ್ಲ. ಆಮೇಲೆ ಸೈಡಿಗೆ ಬಳೆ ಹಾಕೋಕ್ಕೆ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಅಷ್ಟೇ. ಆಮೇಲೆ ನೀವೇ ನೋಡ್ತಿರ್ಬೋದು, ಅದ್ರ ಮೇಲೆ ಒಂದು ಚೊಂಬಿಟ್ಟಿದ್ದಾರೆ. ಇಟ್ಬಿಟ್ಟು ಆಮೇಲೆ ಇವಾಗ ಕಳಶ ಕೂರಿಸೋ ಥರಕ್ಕೆ ಫಸ್ಟು ಎಲ್ಲ ಸ್ಯಾರಿ ಎಲ್ಲ ಪಿನ್ ಮಾಡಿ ತಿಳ್ಕೊಬಿಡೋಣ, ಆಮೇಲೆ ಒಡವೆ ಹಾಕೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ನಮ್ಮಮ್ಮ ಈ ಥರ ಮಾಡ್ತಿದ್ದಾರೆ. ಆಗ ಗಂಗೆ ಒಳಗಡೆ ಒಂದು 5 ಥರದ ಐಟಮ್ಸ್ ಹಾಕಿ ಆಮೇಲೆ ಕಳಶಕ್ಕೆ ಕೂಡ್ಸೋಕ್ಕೋಸ್ಕರ ಅದಾದಮೇಲೆ ಚೊಂಬಿಗೆ ನಾವು 3 ವೀಳ್ಯದೆಲೆ ಇಟ್ಬಿಟ್ಟು ಇಲ್ಲಿ ತೆಂಗಿನಕಾಯಿ ಕಾಣಿಸ್ತಿದೆಯಲ್ಲ ಅದಕ್ಕೆ ಅರಿಶಿನ ಪುಡಿ ಹಾಕ್ಬಿಟ್ಟು, ಅಂದರೆ ತೆಂಗಿನಕಾಯಿ ಸ್ವಲ್ಪ ನೆನೆಸ್ಕೊಬಿಟ್ಟು ಅದಕ್ಕೆ ಅರಿಶಿನ ಪುಡಿನ ನೀಟಾಗಿ ಸುತ್ತಕ್ಕೂ ಬಳ್ದ್ಬಿಟ್ಟು ಆಮೇಲೆ ಅದಕ್ಕೆ ನೀವೇ ನೋಡ್ಬೋದು ಕುಂಕುಮ ಹಚ್ತೀವಿ. ಹಚ್ಚಾದ್ಮೇಲೆ ಕಳಶದೊಳಕ್ಕೆ ಹೇಗೆ ಸ್ಥಾಪನೆ ಮಾಡ್ತೀವಿ ಆ ಥರ ಇಡ್ತೀವಿ ಅಷ್ಟೇ. ಅದೇ ಕಳಶ ಕೂರಿಸೋದು. ಆಮೇಲೆ ಮಕೋಡ ಎಲ್ಲ ಕಟ್ಟಿ ನೀಟಾಗಿ ಇಲ್ಲಿ ಒಡವೆ ಎಲ್ಲ ಹಾಕೋದು ಕ್ಲಿಪ್ಪಿಂಗ್ಸ್ ಹೋಗ್ಬಿಟ್ಟಿದೆ. ವಿಡಿಯೋ ಎಲ್ಲ ಒಡವೆ ಹಾಕಾದ್ಮೇಲೆ ವೀಡಿಯೋ ತೊಗೊಂಡಿದ್ದೀನಿ, ಮರ್ತಿದ್ದೀನಿ. ಅದಾದಮೇಲೆ ತಾಯಿ ಮಕೋಡ ಎಲ್ಲ ಹಾಕಿ ಶೃಂಗಾರ ಮಾಡಿ ಆಮೇಲೆ ಒಡವೆನೆಲ್ಲ ಹಾಕಿ ನಾನು ಆಮೇಲೆ ಅಯ್ಯೋ ವೀಡಿಯೋ ಮಾಡನೇ ಇಲ್ವಲ್ಲ ಅಂತ ಲಾಸ್ಟಿಗೆ ವೀಡಿಯೋ ಮಾಡ್ಕೊತಿದ್ದೀನಿ ಓಲೆ ಹಾಕ್ಬೇಕಾದ್ರೆ. ಆಮೇಲೆ ಒಂದು ಸ್ವಲ್ಪ ತಾಳಿ ಹಾಕ್ಬೇಕಾದ್ರೆ ಮಾಡಿಕೊಂಡೆ. ತಾಳಿ ಸ್ವಲ್ಪ ಉದ್ದಾಗ್ಬಿಡ್ತು, ಅದಕ್ಕೆ ಹೇಳ್ತಿದ್ದೆ ತಾಳಿ ಸ್ವಲ್ಪ ಶಾರ್ಟಾಗಿ ಮಾಡಮ್ಮ, ಹಿಂದೆ ಎಲ್ಲಾದರೂ ಎಳ್ಬಿಟ್ಟು ಸಿಕ್ಸು ಅಂತ. ಅದಕ್ಕೆ ನಮ್ಮಮ್ಮವ ಅದಕ್ಕಿಂತ ಈ ಓಲೆ ನಿಲ್ತಿಲ್ವಲ್ಲ ಅಂತಲೇ ಎಲ್ಲಾದರೂ ಗುಂಡು ಬಿದ್ದೋಗ್ಬಿಟ್ಟಿತ್ತು ತಿರ್ಪು ಅಂತ ಪದೇ ನೋಡ್ತಾ ಇತ್ತು. ಅಮ್ಮ ಎಷ್ಟೇ ಟ್ರೈ ಮಾಡಿದ್ರು ಓಲೆ ನಿಲ್ಲ. ಅದಕ್ಕೆ ಒಂದು ನಮ್ಮದೇ ಕ್ಲಿಪ್ಪು ಏನೋ ತಗೊಬಿಟ್ಟು ನೀಟಾಗಿ ನೋಡಿ ಅಲ್ಲಿ ಏನೋ ಸಾಹಸ ಮಾಡ್ತಿದ್ದೀನಿ ಅನ್ನಂಗೆ ಹೆಲ್ಮೆಟ್ ಎಲ್ಲ ಕಚ್ಕೊಂಡು ಮಾಡ್ತಾಯಿದ್ದೆ. ಕೈನಲ್ಲಿ ಕೂರಿಸ್ದೆ ಹೆಂಗೋ ಗ್ರಿಪ್ಪಲ್ಲಿ ಎತ್ತಿಡ್ತೈತೆ. ಇವಾಗ ಒಂಚೂರು ತಾಳಿ ತುಂಬ ಉದ್ದ ಐತಲ್ಲ ಅದನ್ನೊಂಚೂರು ಹಿಂದೆ ಎಳ್ಬಿಟ್ಟು ಕಟ್ತೈತೆ. ಮೇಲಿಂದ ಬಿಟ್ಬಿಟ್ಟೈತೆ ತಾಳಿನ, ತುಂಬ ಉದ್ದ ಕಾಣಿಸ್ತೈತೆ. ಎಲ್ಲರ ಮಲ್ಲೂ ಬಾಳೆಕಂದು ಕಟ್ಟಾದ್ಮೇಲೆ ಲಕ್ಷ್ಮಿ ಕೂರಿಸ್ತಾರೆ. ನಮ್ಮ ಅಮ್ಮ ಅತ್ಲಾಗಿ ಕೂರ್ಸಾದ್ಮೇಲೆ ಬಾಳೆಕಂದು ಕಟ್ಟು, ಹಿಂದೂ ಕಟ್ಟು. ದೊಡ್ಡದಾದ್ವಲ್ಲ ಅದಕ್ಕೆ ಸಾಕು, ಹಿಂದಕ್ಕೆ ಆ ಕಡೆಗೊಂದು ಈ ಕಡೆಗೊಂದು. ನಾನು ನೋಡಿರೋ ಥರಕ್ಕೆ ಯಾರೂ ಕಟ್ಟಲ್ಲಪ್ಪ, ನಮ್ಮ ಮನೇಲಿ ಮಾಡ್ತಾರೆ. ಸೊ ಫಸ್ಟಿಗ್ಲೇ ಚೆನ್ನಾಗಿ ನೀಟಾಗಿ ಕೂತಿತ್ತು ಎಲೆ. ನೀನು ಯಾಕೆ ಕಟ್ಟಿದ್ದೆ ಮೇಕೆ? ಗುಡ್ಡಿಗಾಯ್ತು, ಬಿಚ್ಚು ಮೇಲ್ಗಡೆದ. ನೀಟಾಗಿ ಕೂತಿತ್ತು ಅಷ್ಟೇ. ಅಷ್ಟೇ
ನೀಟಾಗಿ ಕೂರಿಸು ಹಿಂದ್ಗಡೆಗೆ, ಇಲ್ಲ ಎಲೆ ತಿರುಗಿಸು. ಈಗ ನೋಡು. ಮತ್ತೆ ಇಲ್ಲ ಅಂತಿದ್ದೆ. ಬಿಡು ಸಾಕು. ಲಕ್ಕ ಲಕ್ಕ ಲಕ್ಷ್ಮಿ, ನಮ್ಮನೆ ಲಕ್ಷ್ಮಿ. ಆಯಿತು, ಹಣ್ಣು ದೀಪ ನೋಡು ಯಾವುದ್ರಲ್ಲಿ ಇರ್ತೀಯ. ಪ್ಲೇಟಿಗೆ ಹಾಕಿಡಮ್ಮ. ಬೀರೊಳಗಡೆ ಪ್ಲೇಟ್ ಇದೆ, ಅದು ನೋಡು. ನಮ್ಮ ತಾತ ಹಳ್ಳಿ ಕಡೆ ಬೆಳಗ್ಗೆ ಹೊತ್ತು ಜಾಸ್ತಿ ಎಲ್ಲರೂ ಇಲ್ಲ ಬೆಂಕಿ ಕಾಯಿಸ್ಕೊತಾರೆ, ಇಲ್ಲಾಂದರೆ ಈ ಥರದ್ದು ಯಾವುದಾದ್ರೂ ಪುಟಾಣಿ ಬೆಡ್ಶೀಟ್ನ ಮೈ ಮೇಲೆ ಹಾಕ್ಕೊಂಡು ತಾತಂದಿರು ಓಡಾಡ್ತಾ ಇರ್ತಾರೆ. ಒಳಗಡೆ ಅಂತೂ ಕೂರಲ್ಲ, ಈ ಥರ ಬೆಡ್ಶೀಟ್ನ ಹೊಚ್ಕೊಬಿಟ್ಟು ಓಡಾಡ್ತಾ ಇರ್ತಾರೆ. ನಮ್ಮನೆ ಲಕ್ಷ್ಮಿ ಕೂರಿಸಿದಾರಲ್ಲ, ಅದಕ್ಕೋಸ್ಕರ ಬಂದು ಏನೋ ಮಾಡ್ತಿದ್ದೀರಲ್ಲ ಅಂತ ಬಂದು ಒಳಗಡೆ ಬಂದು ನೋಡ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ಓಹೋ ಅಂತೆಲ್ಲ ಅಂದು ಕಾಫಿ ಕುಡ್ದು ಹೋಯ್ತು ನೋಡ್ಬಿಟ್ಟು ಲಕ್ಷ್ಮಿನ. ನಾನು ನೋಡಿ ಸುಮ್ಮನೆ ಮಲ್ಕೊಳೋದು ಬಿಟ್ಟು ಎಂಥ ಸಾಂಗ್ ಆಡ್ತಿದ್ದೀನಿ. ಅದಕ್ಕೆ ಲಕ್ಷ್ಮಿ ಏನಾದರೂ ಎಷ್ಟು ಬೈದ್ಯಪ್ಪ, ತತಾಸ್ತು ಮಗಳೇ ಅಂತ ಏನಾದರೂ ಬೈದಿ, ಶಾಪ ಗೀಪ ಕೊಟ್ಬಿಟ್ರೆ ಏನು ಮಾಡಲಿ ನಾನು. ನನ್ನ ತಂಗಿ ಬರಲ್ಲ ಒರೆಸ್ಬಿಟ್ಟು ಈಗ ತಾಯಿಗೆ ಮಂಗಳಾರತಿ ಮಾಡೋಕ್ಕೋಸ್ಕರ ನಮ್ಮಮ್ಮ ಸೀರೆ ಉಟ್ಕೊಂಡು ರೆಡಿ ಆಗೈತೆ. ಇವಾಗ ಫಸ್ಟು ಊದುಬತ್ತಿ ಹಚ್ಬಿಡೋಣ ಅಂತ ನಮ್ಮಮ್ಮ ಊದುಬತ್ತಿ ಹಚ್ಚೋಕ್ಕೆ ಹಚ್ಕೊತೈತೆ ನೋಡಿ. ಅದ್ರ ಮಧ್ಯೆ ಅದು ತಂದಿಡ್ಲಾ, ಇದು ತಂದಿಡ್ಲಾ, ಬಾಳೆಹಣ್ಣು ತಂದಿಡ್ಲಾ ಅಂತ ಕೇಳ್ತಾನೆ ಐತೆ. ಇನ್ನೂ ಸಮಾಧಾನ ಆಗಿಲ್ಲ, ಇನ್ನೂ ಏನೇನೋ ಮಿಸ್ ಆಗಿದೆಯಲ್ಲ ಅಂತ. ನೀವೇ ನೋಡ್ತಿರ್ಬೋದು, ಕೇಳಿಸ್ಕೊತಿರ್ಬೋದು, ಏನೇನೋ ಇನ್ನೂ ತಂದಿಡ್ಲಾ ಅಂತ ಅನ್ನೋದೆಲ್ಲ ಕೇಳ್ತಾನೆ ಐತೆ. ನಾನು ಹ್ಞೂ 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 ಅನ್ನೋದ್ರಲ್ಲೇ ಇದ್ದೀನಿ. ನಮ್ಮ ಸೈಡು ದೀಪಾವಳಿ ಹಬ್ಬಕ್ಕೆ ಜಡೆ ನೇಯ್ದುಬಿಟ್ಟು ಹೂ ಮುಡಿಸ್ತಾರೆ. ಅದಕ್ಕೆ ನಾನು ಇಲ್ಲ ಹಂಗಂತಿದ್ದೀನಿ. ಇದೇ ನಮ್ಮ ಕರಿಗೆಲ್ಲ ಹೂ ಮುಡಿಸಿದ್ಯಾ ಅಂತ ಕೇಳ್ತಿದ್ದೀನಿ ನಾನು. ತಗೋಬರಮ್ಮ. ಆಯ್ತು, ಪೋಸ್ ಕೊಟ್ಟಾಯ್ತು. ನನ್ನ ತಂಗಿ ಆಫ್ಟರ್ನೂನ್ ಬಂದು ಮತ್ತೆ ಸಂಜೆ ಪೂಜೆಗೆ ರೆಡಿ ಆಗೋಕ್ಕೆ ಸ್ಯಾರಿ ಡ್ರೈಪಿಂಗ್ ಎಲ್ಲ ಮಾಡ್ತಿದ್ದಾಳೆ. ಒಂದು ಸ್ವಲ್ಪ ಮೇಕಪ್ ಕೂಡ ಆಗೋಕ್ಕೆ ನೀವೇ ನೋಡ್ತಿರ್ಬೋದು. ಈಗ ಫೈನಲ್ ಪೂಜೆ ಮಾಡ್ತಾಳಲ್ಲ ಆವಾಗ ತೋರಿಸ್ತೀನಿ. ನಮ್ಮ ಸೈಡು ತಾವರೆ ಹೂ ಎಲ್ಲ ಸಿಗೋದು ಇವಾಗ ಕಡಿಮೆ ಆಗಿಬಿಟ್ಟೈತೆ. ಈ ಥರ ಮೊಗ್ಗು ಹೋಗಿ ಕೆರೆಗಳಲ್ಲಿ ಹೋಗಿ ಯಾರ್ಕೆಲ್ಲಾದರೂ ಕುಯ್ಸ್ಕೊಂಡು ಬರಬೇಕು. ಕೆರೆಗಳಲ್ಲಿ ಬಿಟ್ಟಿರ್ತವೆ. ಈ ಚಿಕ್ಕ ಎಳೆ ಮೊಗ್ಗಲ್ಲಿ ನಾನು ಈ ಥರ ತಾವರೆ ಹೂನ ರೆಡಿ ಮಾಡಿದೆ. ಸೈಡಿಗೆ ಬರ್ರಿ ಇಬ್ರು, ಇಬ್ರು ಸೈಡಿಗೆ ಬರ್ರಿ. ಅಲ್ಲ ಈ ಫೋಟೋ ಅದ್ರ ಬದಲ ಸೈಡಿಗೆ ಹೋಗಿ ನಿಂತ್ಕೊಂಡ್ರೆ ಅದು ವರಲಕ್ಷ್ಮಿ ಹಬ್ಬ ಕುಂಕುಮ ಇಡ್ಕಂತವ್ನೆ. ಕಳಿಯಾಗಿ ಕಾಣಿಸ್ಲಿ. ಕಳಿಯಾಗಿ ಕಾಣಿಸ್ಲಿ. ಅವರಿಬ್ರು ಇಟ್ಕೊಂಡಿದ್ದಾರೆ. ಇವನೊಬ್ಬ ಬಾಕಿ. ಅಮ್ಮು ಲಾಗ್ಸ್ ಅಂತ ಎಲ್ಲ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೋಬೇಕು 3 ಜನನು, ಆಯ್ತಾ? ನಮ್ಮಮ್ಮ ಮತ್ತು ನನ್ನ ತಂಗಿ ಸಂಜೆ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೈವೇದ್ಯಕ್ಕೆ ಅಂತ ಪುಳಿಯೋಗರೆ ಮಾಡಿ ಎತ್ತಿಟ್ಕೊಂಡಿದ್ರು. ಅದನ್ನೇ ಸಂಜೆ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಇಲ್ಲಿ ನೀವೇ ನೋಡ್ತಿರ್ಬೋದು. ಈ ಕಡೆಗೆ ಬರವ. ಆರ್ತಿ ಇದು ಮಾಡಿ ದೇವ್ರದ್ದು ಹಾಡು ಹೇಳಿ ಒಂದು. ವರಲಕ್ಷ್ಮಿಯೇ ನಮೋ ನಮಃ ಅಂತ. ಅದೇ
ಬೇಕಿತ್ತು ಬಂತು 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 ಅಜ್ಜಿ. ಕರೆಂಟ್ ಈಸ್ ಕಮ್ಮಿಂಗ್. ನೀ ಎಲ್ಲರೂ ಮತ್ತೆ ಪೂಜೆ ಮಾಡಲ್ಲ ರಜ್ಜ ಯಾಕೆ ನಿಮ್ ಮಂಜು ಮಾಡ್ತೀನಿ ತಮ್ಮಣ್ಣಜ್ಜಿ ಅಂತ ಪೂಜೆ ಮಾಡೋಣ. ನಡಿ ನಮ್ಮನೆ ದನ ಕಳಿತಾತ್ ನಂಗೆ ಮೈ ತೊಗೊಳೋದೇ ಕಷ್ಟ ಐತಿ. ಪ್ರಸಾದಕ್ಕಂತಾನೆ ಫಸ್ಟೇ ಬಾಳೆದೆಲೆನ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದು. ಇನ್ನು ತಟ್ಟೆ ಕೇಳಿದ್ನಲ್ಲ, ಅವಳಿಗೆ ಸಿಟ್ಟು ಬಂದುಬಿಡ್ತು, ಬೈದ್ಲು. ಅದಕ್ಕೇ ಇವತ್ತಿನ ಲಾಗ್ ಹೇಗಿತ್ತು ಅಂತ ಮರಿದಲ್ಲೇ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.